ಇಷ್ಟ ಆದಂತ ಜಾಗ ಅಂದ್ರೆ ಕಿಚನ್ ಕ್ಲೀನಿಂಗ್ ಗೆ ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸತಿ ನಾನು ಟೈಮ್ ಕೊಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಸಂಡೇ ಕ್ಲೀನಿಂಗ್ ಡೇ, ಹಾಗೆ ರೀಸ್ಟಾಕಿಂಗ್ ಡೇ, ಶಾಪಿಂಗ್ ಡೇ, ಹಾಗೆ ಪ್ರಿಪ್ರೇಷನ್ ಡೇ. ಇವತ್ತಿನ ಹೆಕ್ಟಿಕ್ ಡೇ ಅಂತಾನೆ ಹೇಳ್ಬೋದು, ಒಂದು ಬ್ಯುಸಿ ಡೇ ಸಂಡೇ ಅಂತಂದ್ರೆ. ಮೇ ಬಿ ಇವತ್ತಿನ ಬ್ಲಾಗ್ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಯಾಕಂದ್ರೆ ಸಾಕಷ್ಟು ವಿಷಯಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ನಮ್ಮ ತುಂಬಾ ಇಷ್ಟ ಆದಂತ ಜಾಗ ಅಂದ್ರೆ ಕಿಚನ್ ಕ್ಲೀನಿಂಗ್ಗೆ ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸತಿ ನಾನು ಟೈಮ್ ಕೊಡ್ತೀನಿ. ಇವತ್ತು ಕಿಚನ್ ಕ್ಲೀನ್ ಮಾಡೋದ್ರ ಜೊತೆಗೆ ಕೆಲವು ಮುಖ್ಯ ವಿಚಾರಗಳನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಮಾಡೋಕ್ಕೂ ಮುಂಚೆ ಮೊದಲು ಅಡುಗೆ ಮನೆ ಕೆಲಸ ಕಂಪ್ಲೀಟ್ ಮಾಡ್ತಿದ್ದೀನಿ. ಇವತ್ತು ಅಡುಗೆ ಮನೆಯೇ ಕ್ಲೀನ್ ಮಾಡ್ತಿರೋದ್ರಿಂದ ಮೊದಲು ಬ್ರೇಕ್ಫಾಸ್ಟ್ ಮತ್ತು ಬೆಳಗಿನ ಡ್ರಿಂಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮಾಲ್ಟ್ ಪೌಡರ್, ನಮ್ಮದೇ ಬ್ರ್ಯಾಂಡ್ ಆಗಿರೋಂಥ ಮಾಲ್ಟ್ ಪೌಡರ್. ಮೊದಲು 2 ಸ್ಪೂನಷ್ಟು ಪೌಡರ್ಗೆ 1-2 ಗ್ಲಾಸಷ್ಟು ನೀರು ಹಾಕಿ ಕುದಿಸ್ಕೋಬೇಕು. 2 ಅಥವಾ 3 ಜನಕ್ಕೆ ಮಾಡ್ಕೊಳ್ಳುವಾಗ ಈ ಥರ ಕ್ವಾಂಟಿಟಿ ತೊಗೋಬೇಕು. ಸೊ ಫಸ್ಟ್ ಇದೊಂದು 2-3 ನಿಮಿಷ ಕುದಿಸ್ಕೋತಾ ಇದ್ದಾಗೆ ಗಟ್ಟಿ ಆಗದ ನಂತರ ನಾವು ಬೇಕಾದ್ರೆ ಸ್ಟವ್ ಆಫ್ ಮಾಡಿ ಆನಂತರ ಹಾಲು ಹಾಕ್ಕೊಂಡು ಕುಡಿಬೋದು, ಅಥವಾ ಈ ಬೇಸಿಗೆನಲ್ಲಿ ತಣ್ಣಗಾದ್ಮೇಲೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮೀನ್ ವೈಲ್ ನಾನು ಇನ್ನೊಂದು ಕಡೆ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡ್ತಿದ್ದೀನಿ. ಕ್ವಿಕ್ಕಾಗಿ ಆಗೋದು ಅಂತಂದರೆ 1 ಪಾಟ್ ರೆಸಿಪಿ. ಸೊ ಹೊಟ್ಟೆ ಫುಲ್ ಅನಿಸ್ಬೇಕು, ಆ ರೀತಿ ಒಂದು 1 ಪಾಟ್ ರೆಸಿಪಿಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ, ಸ್ಟವ್ ಆಫ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸೊ 1 ಪಾಟ್ ರೆಸಿಪಿ ಮಾಡೋದಕ್ಕೆ ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಹೆಚ್ಚಾಗಿ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ರುಚಿಯಾಗೂ ಇರುತ್ತೆ. ಹಾಗೆ ಒಂದು ರೆಸಿಪಿ ನಮಗೆ ಹೊಟ್ಟೆ ಫುಲ್ ಅನ್ನೋ ಹಾಗೆ ನಾವು ಊಟ ಮಾಡ್ಬೋದು. ಈ 1 ಪಾಟ್ ಮೀಲ್ಗೆ ಹೆಚ್ಚು ತರಕಾರಿ ಸೇರಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ. ನನ್ನ ಹತ್ರ ಎಷ್ಟು ತರಕಾರಿ ಇತ್ತೋ ಅದಷ್ಟು ಮಾತ್ರ ಹಾಕಿದ್ದೀನಿ. ಇಲ್ಲಿ ಬಟಾಣಿ ಇದೆ, ಕ್ಯಾರೆಟ್ ಇದೆ, ಹಾಗೆ ಕಡಲೆ ಬೀಜ ಹಾಕಿದ್ದೀನಿ, 1 ಟೊಮೆಟೊ, 2 ಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಬೇಳೆ ಮತ್ತು ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ತೊಗರಿಬೇಳೆ ಸೇರಿಸ್ಕೋಬೋದು, ಹೆಸರುಬೇಳೆ ಸೇರಿಸ್ಕೋಬೋದು, ಅಥವಾ ಹೆಸರುಬೇಳೆ ತೊಗರಿಬೇಳೆ 2 ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕಷ್ಟು ನೀವು ಅಕ್ಕಿನೂ ಕೂಡ ಆ್ಯಡ್ ಮಾಡಿಕೊಂಡು ನಂತರ ಈ 1 ಪಾಟ್ ರೈಸ್ ಮಾಡ್ಕೊಳ್ಳೋದ್ರಿಂದ ರುಚಿಯಾಗೂ ಇರುತ್ತೆ, ಹೆಚ್ಚು ಪೌಷ್ಟಿಕಾಂಶ ಕೂಡ ಇರುತ್ತೆ. ಆನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಅಷ್ಟೇ, ಬೇರೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ನಾವು ಹೇಗೆ ಬಿಸಿಬೇಳೆ ಬಾತ್ ಮಾಡ್ತೀವಲ್ಲ ಆ ರೀತಿ ಸ್ವಲ್ಪ ನುಣ್ಣಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಇದು ಒಂದು ಸ್ವಲ್ಪ ತಿಂದರೆ ಸಾಕು, ಹೊಟ್ಟೆ ಫುಲ್ ಅನಿಸುತ್ತೆ. ಆ ರೀತಿಯಲ್ಲಿ ನಾವು 1 ಟೈಮ್ ಮಾಡ್ಕೊಂಡು ಬೇಕಾ 2 ಟೈಮ್ ಈ ಥರದನ್ನು ತಿನ್ಬೋದು. ನೀರು ಹಾಕಿ ಬಿಟ್ಟಿದ್ದೀನಿ. ಇದೊಂದು 2-3 ವಿಸಿಲ್ಗೆ ಹೋಗಬೇಕು. ನೋಡಿ, ಇಲ್ಲಿ ಮಾಲ್ಟ್ ಕೂಡ ಚೆನ್ನಾಗಿ ಕುದ್ದಾದಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಆ ಟೈಮಲ್ಲಿ ನಾವು ಇದಕ್ಕೆ ಹಾಲು ಹಾಕ್ಕೋಬೋದು. ಇದು ಬೆಳಗಿನ ಡ್ರಿಂಕ್ ಆಗಿರೋದ್ರಿಂದ ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡಿದ್ದೀನಿ. ಮಧ್ಯಾಹ್ನದ ಹೊತ್ತು ಕುಡಿಬೇಕಂದ್ರೆ ನೀವು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಆನಂತರ ಟೇಸ್ಟ್ಗೋಸ್ಕರ ನೀವು ಬೆಲ್ಲ ಅಥವಾ ಸಕ್ಕರೆ ಅಥವಾ ಉಪ್ಪು ಏನು ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಎನರ್ಜಿ ಗಿವಿಂಗ್ ಡ್ರಿಂಕ್ ಅಂತಲೇ ತೊಗೋಬೋದು. ಸೊ ನನಗೆ ಮತ್ತು ಹರ್ಷಿತ್ಗೆ ಬೆಲ್ಲ ಉಪಯೋಗಿಸ್ಕೊಂಡೆ, ನಂತರ ಹಸ್ಬೆಂಡ್ಗೆ ಇದು ಶುಗರ್ಲೆಸ್ ಕೊಡ್ತಾಯಿದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಇದು ಎಷ್ಟೇ ಜಿಡ್ಡಾಗಿದ್ರೂ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಕಾರಣ ಇದು ಪ್ರೀಮಿಯಂ ಕ್ವಾಲಿಟಿ 8mm ಟಫನ್ ಗ್ಲಾಸ್ ಇರೋದ್ರ ಜೊತೆಗೆ ಯಾವಾಗಲೂ ಇದು ಬ್ರ್ಯಾಂಡ್ ನ್ಯೂ ಥರನೇ ಕಾಣಿಸುತ್ತೆ. ಹಾಗೆ ಇದನ್ನು ನಾನು ಒನ್ಸ್ ಇನ್ ಅ ವೈಲ್ ಡೀಪ್ ಕ್ಲೀನ್ ಮಾಡ್ತೀನಿ. ರೆಗ್ಯುಲರ್ ಬೇಸಿಸಲ್ಲಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಮ್ ಮೇಡ್ ಸೊಲ್ಯೂಷನನ್ನು ಬಳಸ್ಕೊತೀನಿ. ಅಂದರೆ ಲಿಕ್ವಿಡ್ ಡಿಟರ್ಜೆಂಟ್ ಮತ್ತು ವಿನೆಗರ್ನ ಮಿಕ್ಸ್ ಮಾಡಿಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನಾನೀಗಾಗಲೇ ಇದ್ರ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಕೂಡ ಶೇರ್ ಮಾಡಿದ್ದೀನಿ. ಫುಲ್ ರಿವ್ಯೂ ವಿಡಿಯೋ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ರುಚಿಯಾಗಿರೋಂಥ 1 ಪಾಟ್ ಮೀಲ್ ಅಥವಾ ಬೇಳೆಬಾತ್ ರೆಡಿಯಾಗಿದೆ. ಬಿಸಿ ಬಿಸಿ ಬೇಳೆಬಾತ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಒಂದು ಹೈ ಪ್ರೋಟೀನ್ ಥಾಲಿನೇ ಇಲ್ಲಿ ರೆಡಿ ಆಗಿಬಿಟ್ಟಿದೆ. ಬಾಯ್ಲ್ಡ್ ಎಗ್ ಇದೆ, ಹಾಗೆ ಮೊಳಕೆ ಬರ್ಸಿರೋಂಥ ಕಾಳಿದೆ, ಜೊತೆಗೆ
ಒಂದು 1 ಪಾಟ್ ಮೀಲ್ ಕೂಡ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ತುಂಬ ದಿನದ ನಂತರ ಪ್ಯಾಂಟ್ರಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ಸಾಕಷ್ಟು ವಸ್ತುಗಳನ್ನ ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ. ತುಂಬಾ ಪ್ಲಾಸ್ಟಿಕ್ ವಸ್ತುಗಳಿದೆ. ಇದರಲ್ಲೆಲ್ಲ ಹೆಚ್ಚಾಗಿ ಪ್ರತಿದಿನ ನಾವು ಬಳಸುವಂಥ ಗ್ರಾಸರಿ ಐಟಮ್ಸ್ನ ಸ್ಟೋರ್ ಮಾಡಿರ್ತೀನಿ. ಮುಂಚೆ ಎಲ್ಲ ಸ್ಟೀಲ್ ಬಾಕ್ಸ್ಗಳಲ್ಲಿ ಇಡ್ತಾಯಿದ್ದೆ. ಅದಾದ ನಂತರ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಇಟ್ಟೆ. ಈಗ ಪ್ಲಾಸ್ಟಿಕ್ಸ್ ಎಲ್ಲ ಡಿಸ್ಕಾರ್ಡ್ ಮಾಡಿ ರೀಆರ್ಗನೈಸ್ ಮಾಡ್ತಿರೋದ್ರಿಂದ ಗಾಜಿನ ಬಾಟ್ಲುಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಮುಂಚೆ ಅದನ್ನೆಲ್ಲ ಡಿಶ್ ವಾಷರಲ್ಲಿ ಕ್ಲೀನ್ ಮಾಡಿ ನಂತರ ರೀಆರ್ಗನೈಸ್ ಮಾಡೋಣ. 30 ಮಿನಿಟ್ಸಲ್ಲಿ ಗಾಜಿನ ಬಾಟ್ಲುಗಳು ಹಾಗೆ ತಟ್ಟೆಗಳು ಇದರನ್ನೆಲ್ಲ ನಾವು ವಾಶ್ ಮಾಡ್ಕೋಬೋದು. ಸೊ 30 ಮಿನಿಟ್ಸ್ ಸೆಟ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಾವು ಆರ್ಗನೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಯೂಶ್ವಲಿ ಸಂಡೇ ಅಂತಂದ್ರೆ ಸಾಕಷ್ಟು ಕೆಲಸಗಳಿದ್ದೇ ಇರುತ್ತೆ. ರೀಸ್ಟಾಕಿಂಗ್, ಶಾಪಿಂಗ್, ಹಾಗೆ ಕ್ಲೀನಿಂಗ್, ಈ ಥರದ್ದೆಲ್ಲ ವಾರಕ್ಕೆ ಬೇಕಾಗಿರುವಂಥ ಗ್ರಾಸರೀಸ್ ತರೋದು ಕೂಡ ಇವತ್ತಿನ ದಿನನೇ. ಅದ್ರ ಮಧ್ಯದಲ್ಲಿ ನಂಗೆ ತುಂಬ ಖುಷಿ ಕೊಡೋದು ಅಂತಂದರೆ ಪ್ರಿಯನ ಜೊತೆ ಮಾತಾಡೋದು. ಇವತ್ತು ಪ್ರಿಯಂಗೆ ರಜಾ ಇರುತ್ತೆ ಸಂಡೇ, ಹಾಗಾಗಿ ಅವಳ ಜೊತೆ ಮಾತಾಡ್ತಾ ಮನೆ ಕೆಲಸನೂ ಮಾಡ್ತಾ ಇರ್ತೀನಿ. ತುಂಬ ಖುಷಿ ಕೊಡುತ್ತೆ. ಸೊ ತುಂಬ ಹೊತ್ತು ಮಾತಾಡಿದ ನಂತರ ವಾಪಸ್ ನಾನು ನನ್ನ ಕೆಲಸಕ್ಕೆ ಬಂದಿದ್ದೀನಿ. ಸೊ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೂ ಮುಂಚೆ ನಾನು ಬಾಟಲ್ಸ್ನೆಲ್ಲ ತೊಳೆದಿಟ್ಟಿದ್ದೀನಿ. ಇದನ್ನು ಮತ್ತೆ ಒಂದು ಸತಿ ಒರೆಸ್ಬಿಟ್ಟು ನಂತರ ನಾವು ರೀಸ್ಟಾಕ್ ಮಾಡ್ಕೋಬೋದು. ಆರ್ಗನೈಸ್ ಮಾಡೋಕ್ಕೂ ಮುಂಚೆ ಎಲ್ಲಿ ನಾವು ಆರ್ಗನೈಸ್ ಮಾಡ್ತಿದ್ದೀವಿ ಆ ಜಾಗನ ಫಸ್ಟು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮುಂಚೆ ಅದನ್ನೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಒಂದ್ಸತಿ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ನಂತರ ಆರ್ಗನೈಸ್ ಮಾಡ್ಕೋಬೋದು. ಮುಂಚೆ ನಾವು ಸ್ಟೀಲ್ ಡಬ್ಬಗಳನ್ನು ಅಥವಾ ಪ್ಲಾಸ್ಟಿಕ್ ಡಬ್ಬಗಳನ್ನು ಉಪಯೋಗಿಸ್ತಾ ಇದ್ವಿ. ಸ್ಟೀಲಲ್ಲಿ ಇರೋದೇನೆಂದರೆ ಅದರೊಳಗಡೆ ಏನಿರುತ್ತೆ ಅಂತ ಅನ್ನೋದು ಒಂದು ಗೊತ್ತಾಗಲ್ಲ. ಪ್ಲಾಸ್ಟಿಕ್ ಏನಂದರೆ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದಷ್ಟು ನಾವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಆ ಜಾಗಕ್ಕೆ ನಾನಿಲ್ಲಿ ಗಾಜಿನ ಬಾಟ್ಲುಗಳನ್ನು ಇಟ್ಟಿದ್ದೀನಿ. ಸೊ ಇದು ಗಾಜು ಅಂತಂದರೆ ಮಾಮೂಲಿಯಾದಂಥ ಗಾಜಲ್ಲ. ಇದರಲ್ಲಿ ಯಾವುದೇ ಸ್ಕ್ರ್ಯಾಚಸ್ ಆಗಲ್ಲ, ಹೀಟ್ ರೆಸಿಸ್ಟೆಂಟ್, ಹಾಗೆ ಫ್ರಿಡ್ಜಲ್ಲಿ ಇಡ್ಬೋದು, ಫ್ರೀಝರಲ್ಲಿ ಇಡ್ಬೋದು. ಬಿಸಿ ತಾಗಿದ್ರೂ ಏನೂ ಆಗದಲ್ಲೇ ಇರೋವಂಥ ಹೈ ಕ್ವಾಲಿಟಿ ಬೋರೋಸಿಲ್ ಗ್ಲಾಸ್ ಬಾಟಲ್ಸ್ ಇದು. ಸೊ ನಾವು ಗ್ರಾಸರೀಸ್ನ ಸ್ಟೋರ್ ಮಾಡುವಾಗ ಯೂಶ್ವಲಿ ಅಡುಗೆ ಮನೆಯಲ್ಲಿ ನಾನು ಅಷ್ಟೇ ಅಲ್ಲದೆ ಹರ್ಷಿತ್ ಮತ್ತು ಹಸ್ಬೆಂಡ್ ಎಲ್ಲರೂ ಅಡುಗೆ ಮಾಡಲಿಕ್ಕೆ ಈಸಿ ಆಗೋ ಹಾಗೆ, ವಿಸಿಬಲ್ ಆಗಿರೋ ಹಾಗೆ ಇರಬೇಕು ಅಂತಲೇ ನಾನು ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಒಂದೊಂದೇ ಜಾಗನ ಕ್ಲೀನ್ ಮಾಡೋದ್ರ ಜೊತೆಗೆ ಆರ್ಗನೈಸ್ ಕೂಡ ಮಾಡ್ತಾಯಿದ್ದೀನಿ. ಹೆಚ್ಚು ಕೆಲಸ ಇರೋವಂಥ ಟೈಮಲ್ಲಿ ನಾನು ಒಬ್ಬಳೇ ಬಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕು ಅಂತಲ್ಲ, ಎಲ್ಲರೂ ಬಂದು ಅವ್ರಿಗೆ ಏನು ಬೇಕೋ ಅದನ್ನು ಕುಕ್ಕಿಂಗ್ ಮಾಡ್ಕೊಂಡು ತಿನ್ನೋದಕ್ಕೆ ಈಸಿ ಆಗೋ ರೀತಿಯಲ್ಲಿ ನಾವು ಅಡುಗೆ ಮನೆ ಸಿದ್ಧ ಮಾಡಿಟ್ರೆ ಅದು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಬೇಕಾದ್ರೂ ಬಂದು ಎಲ್ಲಿದೆ ಏನಿದೆ ಅಂತ ಹುಡುಕದೆ ಈಸಿಯಾಗಿ ತೊಗೊಂಡು ಅಡುಗೆ ಮನೆ ಕೆಲಸ ಮಾಡ್ಕೋಬೋದು. ಸೊ ಈ ಥರದ ಬೋರೋಸಿಲ್ ಬಾಟಲ್ಸ್ ಏನಿದೆ ಅದು ಹೈ ಕ್ವಾಲಿಟಿ ಇರೋವಂಥ ಬಾಟಲ್ಸ್ ಆಗಿರುತ್ತೆ. ಹಾಗೆ ಯಾವುದೇ ಸ್ಕ್ರ್ಯಾಚಸ್ ಆಗಲ್ಲ ಕ್ಲೀನ್ ಮಾಡುವಾಗ. ಜೊತೆಗೆ ವಿಸಿಬಿಲಿಟಿ ಇರುತ್ತೆ. ಅವು ಗ್ರೈನ್ಸ್ ಆಗಲಿ ಅಥವಾ ಕಾಳುಗಳನ್ನು ಅಥವಾ ಹಿಟ್ಟಾಗಲಿ ಅಥವಾ ಮಸಾಲೆ ಪದಾರ್ಥಗಳನ್ನು ಕೂಡ ಹಾಕಿಟ್ರು ಕೂಡ ಯಾವುದೇ ಕಾರಣಕ್ಕೂ ಅದರಲ್ಲಿ ಗಾಳಿ ಹೋಗಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಈ ಥರ ಬಾಟಲ್ಸ್ನ ಇವತ್ತು ಸೆಲೆಕ್ಟ್ ಮಾಡಿಕೊಂಡು ಒಂದು ಕಂಪಾರ್ಟ್ಮೆಂಟನ್ನು ನಾನು ಬೋರೋಸಿಲ್ ಬಾಟಲ್ಸ್ನಿಂದನೇ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಕೆಲವು ಮಸಾಲ ಪದಾರ್ಥಗಳಿದೆ, ಕೆಲವು ಪೌಡರ್ಸ್ ಇದೆ, ಹಾಗೆ ಕೆಲವು ಕಾಳುಗಳನ್ನು ಈ ಥರ ಕಾಣೋ ಹಾಗೆ ನಾವು ಇಟ್ಟಾಗ ನೋಡಿಕೊಂಡು ಅದನ್ನು ತೆಗೆದು ಉಪಯೋಗಿಸ್ಕೊಳ್ಳೋದಕ್ಕೂ ಅಡುಗೆ ಮನೆಯಲ್ಲಿ ಯಾರೇ ಕೆಲಸ ಮಾಡೋರಿಗೂ ಈಸಿ ಆಗುತ್ತೆ. ಅಡುಗೆ ಮನೆಯ ಮೇಜರ್ ವರ್ಕ್ ಮುಗಿದ ನಂತರ ಇವತ್ತು ಮೇನ್ ಡೋರ್ಗೆ ಪಾಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಧೂಳಂತೂ ಅದು ಎಷ್ಟು ಆಗ್ತಾನೆ ಇರುತ್ತೆ. ಪ್ರತಿ ಸತಿ ನಾವು ಮನೆ ಕ್ಲೀನ್ ಮಾಡೋಂಥ ಟೈಮಲ್ಲಿ ಅಲ್ಲಿ ಇಲ್ಲಿ ಧೂಳು ಕಾಣಿಸೋದನ್ನು ಕ್ಲೀನ್ ಮಾಡ್ತಾನೆ ಇದ್ರು ಕೂಡ ಕೆಲವೊಮ್ಮೆ ನಾವು ಪಾಲಿಷ್ ಮಾಡಿರೋಂಥ ಡೋರ್ ಅಥವಾ ಕಿಟಕಿಗಳು ಒಂಥರ ಡಲ್ನೆಸ್ ಬರುತ್ತೆ. ಈ ಬೇಸಿಗೆನಲ್ಲಿ ಹೆಚ್ಚಾಗಿ ಬಿಸಿಲು ಬೀಳೋದ್ರಿಂದ ಅಥವಾ ಧೂಳಿಂದ ಡಲ್ನೆಸ್ ಬರುತ್ತೆ. ಅದಕ್ಕೂ ಮುಂಚೆ ನಾವು ಫಸ್ಟ್ ಇದನ್ನೆಲ್ಲ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಮನೆಯಲ್ಲೇ ಸೊಲ್ಯೂಷನ್ ಪ್ರಿಪೇರ್ ಮಾಡಿಕೊಂಡು ಪಾಲಿಷ್ ಮಾಡ್ಕೋಬೋದು. ಟೀ ಕುಡ್ ಆಗಿರೋದ್ರಿಂದ ನಾನು ಜಾಸ್ತಿ ಹೊರಗಡೆ ಇರೋವಂಥ ಯಾವುದೇ ಪಾಲಿಷ್ನ ಉಪಯೋಗಿಸಲ್ಲ ಅಥವಾ ಕೆಮಿಕಲ್ ಬೇಸ್ಡ್ ಯಾವುದು ಕೂಡ ಉಪಯೋಗಿಸಲ್ಲ. ಈಸಿಯಾಗಿ ಮನೆಯಲ್ಲೇ ನಾವು ಪಾಲಿಷ್ ಮಾಡುವಂಥ ವಿಧಾನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಧೂಳು ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ಉಪಯೋಗಿಸ್ಕೊಂಡಿರೋದು ಹಳೆಯ ಸಾಕ್ಸ್.
ಯಾವಾಗಲೂ ಅಷ್ಟೇ ನಾವು ಉಪಯೋಗಿಸಿರೋಂಥ ಸಾಕ್ಸ್ ಲೂಸ್ ಆಗಿರುತ್ತೆ ಅಂತ ಬಿಸಾಕೋಕ್ಕೂ ಮುಂಚೆ ಈ ಥರ ಕ್ಲೀನಿಂಗಿಗೆ ಬಳಸ್ಕೋಬೋದು. ಅದೇ ಇದನ್ನು ವಾಶ್ ಮಾಡಿದ್ದೀನಿ, ಹಾಗಂತ ಯೂಸ್ ಮಾಡಿರೋದಲ್ಲ. ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿದ್ಮೇಲೆ ಬಿಸಾಕೋಕ್ಕೂ ಮುಂಚೆ ಈ ಥರ ನಾವು ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಕೊಂಡು ಆನಂತರ ಬಿಸಾಕ್ಬೋದು. ಕಿಟಕಿ ಬಾಗಿಲು ಹಾಗೆ ಈ ಗ್ರಿಲ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾವು ಕೈಗೂ ಒಂಥರ ಸೇಫ್ಟಿ ಇರುತ್ತೆ. ಸಾಕ್ಸ್ ಬಿಸಾಕೋಕ್ಕೂ ಮುಂಚೆ ಯಾವುದಾದ್ರು ಒಂದು ಉಪಯೋಗಕ್ಕೂ ಬರುತ್ತೆ. ಸೊ ಫಸ್ಟು ಡೋರ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡಾಯಿತು. ಆನಂತರ ನಾವು ಇದಕ್ಕೆ ಪಾಲಿಷ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ವುಡನ್ ವಸ್ತುಗಳನ್ನು ಅಥವಾ ಕಿಟಕಿ ಬಾಗಿಲನ್ನು ಪಾಲಿಷ್ ಮಾಡೋದಕ್ಕೆ ನಾನಿಲ್ಲಿ ಉಪಯೋಗಿಸ್ಕೋತಾ ಇರೋದು ಮನೇಲಿ ನಾವು ಬಳಸುವಂಥ ಕೊಬ್ಬರಿ ಎಣ್ಣೆ ಹಾಗೆ ಆಲಿವ್ ಆಯಿಲ್. ಸೊ ಇದೆರಡೇ ಸಾಕು. ಕಿಟಕಿ ಬಾಗಿಲು ಮತ್ತು ಯಾವುದೇ ಒಂದು ವುಡನ್ ವಸ್ತುಗಳು ನಾವು ಮನೇಲಿ ಬಳಸುವಂಥ ಏನು ಚೇರು, ಟೇಬಲ್ ಅಥವಾ ಯಾವುದೇ ಒಂದು ಟ್ರೇ ಇಂಥದ್ದನ್ನೆಲ್ಲ ನಾವು ಪಾಲಿಷ್ ಮಾಡ್ಕೋಬೋದು. ಸೊ ಆಲಿವ್ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಪಾಲಿಷ್ ಮಾಡೋದಕ್ಕೆ ಟಿಶ್ಯೂ ಪೇಪರ್ ಅಥವಾ ಯಾವುದಾದ್ರು ಒಂದು ಬಟ್ಟೆ ಉಪಯೋಗಿಸ್ಕೋಬೋದು. ಸೊ ನಮ್ಮ ಹತ್ರ ಇರೋಂಥ ಟ್ರೇಗಳು ಕೂಡ ವುಡನ್ನೇ ಆಗಿರೋದ್ರಿಂದ ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಹಚ್ಚೋದ್ರಿಂದ ಆ ಶೈನ್ ಕೂಡ ಬರುತ್ತೆ, ಆ ಡಲ್ನೆಸ್ ಕೂಡ ಹೋಗುತ್ತೆ. ಪಾಲಿಷ್ಗೆ ಅಂತಲೇ ಬೇರೆ ಲಿಕ್ವಿಡ್ ಸಿಗುತ್ತೆ, ಆದರೆ ನಾನು ಮನೇಲಿ ಈಸಿಯಾಗಿ ಮಾಡೋವಂಥ ವಿಧಾನ ಇದು. ಆಯಿಲ್ನ ಉಪಯೋಗಿಸ್ಕೊಂಡು ನಾವು ಪಾಲಿಷ್ ಮಾಡ್ಕೊಳ್ಳೋದ್ರಿಂದ ಆ ಶೈನ್ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಎಣ್ಣೆ ಹಚ್ಚಿದ್ದೀವಿ ಅದ್ರ ಮೇಲೆ ಧೂಳು ಕೊಡುತ್ತೆ ಅಂತ ಅನ್ನೋ ಒಂದು ಏನು ಡೌಟ್ ಬೇಡ. ಆವಾಗವಾಗ ನಾವು ಸ್ವಲ್ಪ ಎಣ್ಣೆ ಹಚ್ಕೋಬೇಕಷ್ಟೆ. ಅದನ್ನು ಎಣ್ಣೆ ಹಚ್ಚಿದ್ರೆ ಜಾಸ್ತಿ ಹಚ್ಚೋದಲ್ಲ, ಸ್ವಲ್ಪ ಆ ಕಾಟನ್ ಕ್ಲಾತಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ಎಣ್ಣೆ ಹತ್ಕೊಂಡು ನೀಟಾಗಿ ಒರೆಸಿದ ತಕ್ಷಣ ಆ ವುಡ್ ಮೇಲೆ ಇರೋವಂಥ ಡಲ್ನೆಸ್ ಹೋಗಿ ಒಂದು ಒಳ್ಳೆ ಶೈನ್ ಕಾಣಿಸುತ್ತೆ. ಈ ಥರ ಈಸಿಯಾಗಿ ಆವಾಗವಾಗ ವಾರದಲ್ಲಿ ಅಥವಾ 15 ದಿನಕ್ಕೋ ಅಥವಾ 1 ತಿಂಗಳಿಗೋ ಈ ಥರ ನಾವು ಪಾಲಿಷ್ ಮಾಡ್ಕೋತಾ ಇದ್ದರೆ ಆ ಡಲ್ನೆಸ್ನು ಕಮ್ಮಿ ಮಾಡ್ಬೋದು, ಆ ಶೈನ್ ಕೂಡ ನಾವು ಕಾಪಾಡ್ಕೋಬೋದು. ಹೋಮ್ ಮೇಡ್ ಸೊಲ್ಯೂಷನ್ನ ಬಳಸ್ಕೊಂಡು ಹೇಗೆ ಈಸಿಯಾಗಿ ನಾವು ಮನೆ ಕ್ಲೀನ್ ಮಾಡ್ಕೋಬೋದು ಅಂತ ಅನ್ನೋದನ್ನ ಕೆಲವು ಟಿಪ್ಸ್ ಮೂಲಕ ಇವತ್ತು ನಿಮಗೆ ಶೇರ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊರಡೋಕ್ಕೂ ಮುಂಚೆ ನಾಳೆ ಯುಗಾದಿ ಹಬ್ಬ, ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲೂ ಕಹಿಯನ್ನು ಕಮ್ಮಿ ಮಾಡಿ ಸಿಹಿಯನ್ನು ಹೆಚ್ಚಾಗಿ ತರಲಿ ಅಂತ ಬೇಡ್ಕೋತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹ್ಯಾಪಿ ಯುಗಾದಿ. ಹೋಗ್ಬರಲಾ?